ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಬಳಿ ವಾಹನಗಳೇ ಇಲ್ವಾ? ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಔಷಧಿಗಳನ್ನು ಸಾಗಿಸೋದಕ್ಕೆ ಕೂಡ ಇವರ ಬಳಿ ವಾಹನಗಳ ಕೊರತೆ. ಔಷಧಿಯನ್ನು ಸಾಗಿಸೋದಕ್ಕೆ KSM-SCLಗೆ ವಾಹನಗಳ ಕೊರತೆ. ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಸರ್ಕಾರಿ ಆಸ್ಪತ್ರೆಗಳಿಗೆ ಆಟೋದಲ್ಲಿ ಔಷಧಿಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ವಾಹನ ವ್ಯವಸ್ಥೆ ಇಲ್ಲದೆ ಒಂದು ಕಡೆಯಿಂದ ಒಂದು ಕಡೆಗೆ ಇವರು ಆಟೋ ಮಾಡಿಕೊಂಡು ಔಷಧಿಗಳನ್ನ ಸಪ್ಲೈ ಮಾಡ್ತಾ ಇರೋದು. ಪಬ್ಲಿಕ್ TV ನಡೆಸಿರ್ತಕ್ಕಂಥ ಮೆಗಾ ರಿಯಾಲಿಟಿ ಚೆಕ್ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಯನ್ನು ಸಾಗಿಸೋದಕ್ಕೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಬಳಿ ವಾಹನಗಳೇ ಇಲ್ಲ. ವಾಹನಗಳ ಕೊರತೆಯಿಂದಾಗಿ ನಗರದ ಕೆಲವು ಆಸ್ಪತ್ರೆಗೆ ಆಯಾ ವೈದ್ಯರು ಆಟೋಗಳ ಮೂಲಕ ತಮ್ಮ ಖರ್ಚಿನಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಒಟ್ಟು 17 ಔಷಧಿ ಸಂಗ್ರಹ ಗೋಡೌನ್ಗಳಿವೆ. ಬಹುತೇಕ ಕಡೆ ವಾಹನಗಳ ಕೊರತೆ ಇದೆ. ಅದರಲ್ಲೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ವಾಹನಗಳ ಕೊರತೆಯಿಂದಾಗಿ ಸರಿಯಾದ ಸಮಯಕ್ಕೆ ಔಷಧಿಗಳು ಪೂರೈಕೆಯಾಗ್ತಿಲ್ಲ. ನಗರದ ಆಸ್ಪತ್ರೆಗಳಿಗೆ ಔಷಧಿ ಪೂರೈಸೋದಕ್ಕೆ ಚಿಕ್ಕ ಹಾಗೂ ದೊಡ್ಡ ಗಾತ್ರದ ವಾಹನಗಳು ಬೇಕಾಗಿದ್ದು 27 ವಾಹನಗಳ ಖರೀದಿಗೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ MD ಮುಂದಾಗಿದ್ದಾರೆ. ಸದ್ಯಕ್ಕಂತೂ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಂಡಿದ್ದು KSRTC ನಮ್ಮ ಕಾರ್ಗೋದಲ್ಲೂ ಕೂಡ ಔಷಧಿಗಳ ಸಾಗಾಟಕ್ಕೆ ಮುಂದಾಗಿದ್ದಾರೆ. ನಮ್ಮ ಕ್ಲಿನಿಕ್ ಯಾವುದು? ಸೊ ನಾರ್ಮಲ್ ಆಗಿ ಆಟೋಗಳ ಮೇಲೆ ತೊಗೊಂಡು ಹೋಗ್ತೀರಾ ಹೆಂಗೆ? ಇದು ಎಷ್ಟನೇ ಸಲ ಮೇಡಮ್ ಆಟೋಗಳಿಗೆ ತೊಗೊಂಡು ಹೋಗ್ತೀರಾ? ಎರಡನೇ ಸಲ. ಇದು ಅಮೌಂಟು ಮೇಡಮ್ ಯಾವ ವಾರ್ಡದು ನಮ್ಮ ಕ್ಲಿನಿಕ್? ಗೌರ್ಮೆಂಟ್ ವೆಹಿಕಲೇ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ಅಂತೇಳಿ ಕಳಿಸ್ತಾರಲ್ಲ, ಅದು ನಿಮ್ಮ ಕ್ಲಿನಿಕ್ಗಳಿಗೆ ಕಳಿಸಲ್ವ ಅಂತ ಸರ್? ಒಟ್ಟು ಬಂದಿಲ್ಲ, ಇಲ್ಲಿಂದ ಯಾವುದು ಕ್ಲಿನಿಕ್ಗೆ ಬಂದಿಲ್ಲ. ನಾವು ತಗೊಂಡೋಗ್ತೀವಿ ಸರ್ ಪ್ರತಿ ಬಾರಿ ನಿಮಗೆ. ತಗೊಂಡೋಗ್ತೀವಿ. ವೆಹಿಕಲ್ ಫೆಸಿಲಿಟಿ ಏನಿದೆಯಲ್ಲ, ಒಂದೊಂದು ಕಡೆ ಏನಾಗಿತ್ತು, ಹಳೆ ವೆಹಿಕಲ್ ಪರ್ಮಿಷನ್ ಕಂಡೆಮ್ ಆಗಿದೆ, ಇದೆಲ್ಲ ಇತ್ತು. ಈಗ 27 ವೇರ್ ಹೌಸಸಲ್ಲಿ ಎಲ್ಲೆಲ್ಲಿಲ್ಲ ನಾನು ತೊಗೊಳಕ್ಕೆ ಹೇಳಿದ್ದೀನಿ. ಆಲ್ಮೋಸ್ಟ್ ನಾನು 4-5 ತಿಂಗಳಿಂದ ಯಾರಿಗೂ ಕೇಳ್ಬೋದು, ನಾನು ಕೊಟೇಷನ್ಸಿಂದ ಅಪ್ರೂವ್ ಮಾಡಿ ಮಾಡಿಸ್ತಾ ಇದ್ದೀನಿ. ಸೊ ನಮಗೇನಂದರೆ ಈಚ್ ವೇರ್ ಹೌಸಲ್ಲಿ ಒಂದು ಸ್ಮಾಲ್ ವೆಹಿಕಲ್, ಒಂದು ಲಾರ್ಜ್ ವೆಹಿಕಲ್ ಇರಬೇಕು, ಕೆಪಾಸಿಟಿ ವೆಹಿಕಲ್ಸ್. ಅದು ಈಗ ಸದ್ಯಕ್ಕೆ ನಮ್ಮಲ್ಲಿ ಎಲ್ಲ ವೇರ್ ಹೌಸಸಲ್ಲಿ ಇಲ್ಲ. ಆಯಿತಾ, ನಾನು ಈಗ ಟೆಂಪರರಿ ಅರೇಂಜ್ಮೆಂಟ್ ಮಾಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಪ್ರೈವೇಟ್ ಟೆಂಡರ್ ಕರೆದು ಅದನ್ನು ಮಾಡ್ತಾ ಇದ್ದೀನಿ. ಮೀನ್ ವೈಲಿ ನಾವು ನಮ್ಮ KSRTC ಜೊತೆ, ನಮ್ಮ ಕಾರ್ಗೋ ಜೊತೆ ಅದನ್ನು ಡಿಸ್ಕಷನ್ ಎಲ್ಲ ಮಾಡಿದ್ದೀವಿ.